ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ರೀತಿ ಹೇಗೆ ನಾವು ಫುಲ್ ಹ್ಯಾಂಡ್ ಮೆಹಂದಿನ ಡ್ರಾ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಇದು ನಮ್ಮ ಫೈನಲ್ ಡೇ. ಹಲೋ ಎವ್ರಿವನ್, ಫೈನಲ್ ಡೇ ಅಲ್ಲಿ ನಾವಿವತ್ತು ಫುಲ್ ಹ್ಯಾಂಡ್ ಮೆಹಂದಿನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂತ ನೋಡೋಣ. ಸೊ ಡೇ 1ಇಂದ ಯಾರಿನ ಕ್ಲಾಸ್ ನೋಡಿಲ್ಲ, ಇವತ್ತು ಲಾಸ್ಟ್ ಡೇ. ಸೊ ಡೇ 1ಇಂದ ನೀವು ಕ್ಲಾಸ್ನ ನೋಡಿದ್ರೆ ನಿಮಗೆ ಯಾವ ರೀತಿ ಬೇಸಿಕ್ ಲೆವೆಲ್ಲಿಂದ ಅಡ್ವಾನ್ಸ್ ಲೆವೆಲ್ ಮೆಹಂದಿನ ವಿತ್ ಫಿನಿಶಿಂಗ್ ಇಷ್ಟು ಈಸಿಯಾಗಿ ಕಲಿಬೋದು ಅನ್ನೋ ಐಡಿಯಾ ಬರುತ್ತೆ. ಸೊ ಇವತ್ತಿನ ಡಿಸೈನಲ್ಲಿ ನಾನು ತುಂಬ ಸಿಂಪಲ್ ಡಿಸೈನ್ಸ್ನ ಯೂಸ್ ಮಾಡಿಕೊಂಡು ಫುಲ್ ಹ್ಯಾಂಡ್ ಮೆಹಂದಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ನಾವು ಇದುವರೆಗೂ ಕಲ್ತಿರೋ ಡಿಸೈನನ್ನು ಯೂಸ್ ಮಾಡಿಕೊಂಡೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಲೈನ್ಸಲ್ಲಿ ಡೇ 1ಅಲ್ಲಿ ಕಲ್ತಿದ್ದು ತಿನ್ ಲೈನ್, ತಿಕ್ ಲೈನ್, ಹಂಪ್ಸ್. ಸೊ ಅದನ್ನೇ ನಾನಿಲ್ಲಿ ಮೊದಲಿಗೆ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ಡ್ರಾ ಮಾಡೋ ಪ್ರತಿಯೊಂದು ಡಿಸೈನ್ ಕೂಡ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ, ಇದೇ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ, ಅವರು ಡೇ 1ಇಂದ ವಿಡಿಯೋನ ನೋಡಿ. ಹಾಗೆ ಮಾಸ್ಟರ್ ಕ್ಲಾಸ್ ಅಪ್ಡೇಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾ ಐಡಿನ ಫಾಲೋ ಆಗಿ, ಗ್ಲೋ ವಿತ್ ಮಹಾ ಅಂತ. ಸೊ ನಾನು ನಿಮಗೆ ಮಾಸ್ಟರ್ ಕ್ಲಾಸ್ ಅಪ್ಡೇಟನ್ನು ಕೊಟ್ಟಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ, ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಮಾಸ್ಟರ್ ಕ್ಲಾಸ್ ಬಂದು ಕಂಪ್ಲೀಟಾಗಿ ಫ್ರೀಯಾಗಿರುತ್ತೆ ಅಂತಲೇ ಹೇಳಿದ್ದೀನಿ. ಸೊ ಮಾಸ್ಟರ್ ಕ್ಲಾಸ್ ಶುರುವಾಗೋ ಡೇಟ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಆಗಸ್ಟ್ 1ಇಂದ ಕ್ಲಾಸು ಶುರುವಾಗುತ್ತೆ. ಸೊ ಹಾಗಾಗಿ ನೀವು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನು ನೋಡಿ, ನಾವು ಲೈನ್ಸ್ನ ಕ್ರಿಯೇಟ್ ಮಾಡಿ, ಫ್ಲವರ್ನ ಕ್ರಿಯೇಟ್ ಮಾಡಿ, ಮತ್ತು ಮೇಲ್ಗಡೆ ಆರ್ಚ್ ಶೇಪಲ್ಲಿ ಒಂದು ಲೈನ್ನ ಕೊಟ್ಟು ಹಂಪ್ಸ್ನ ಕ್ರಿಯೇಟ್ ಮಾಡಿದ್ವು. ಅಷ್ಟಕ್ಕೇ ಡಿಸೈನ್ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ನಾವು ಫುಲ್ ಹ್ಯಾಂಡ್ ಮೆಹಂದಿ ನೋಡ್ತಾ ಇದ್ದೀವಲ್ವಾ. ಸೊ ಹಾಗಾಗಿ ಈ ರೀತಿ ನೀವು ಡಿಸೈನನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಓನಾಗಿ ಕ್ರಿಯೇಟ್ ಮಾಡಿ ಕಳಿಸಿ. ಸೊ ಇದುವರೆಗೂ ಕಲ್ತಿರೋ ಡಿಸೈನನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಡಿಸೈನ್ನ ಕ್ರಿಯೇಟ್ ಮಾಡೋಕ್ಕೆ ಅನ್ನೋದು ಇವತ್ತು ನಾವು ನೋಡ್ಬೋದು. ಸೊ ಅಗೇನ್ ನಾನಿಲ್ಲಿ ಬಾರ್ಡರ್ ಲೈನ್ನ ಕೊಟ್ಟು, ಸೊ ಬೆಲ್ಟ್ ಡಿಸೈನ್ನ ಕೂಡ ನಾವು ಡೇ 3ಅಲ್ಲಿ ಕಲ್ತಿದ್ದೀವಿ ಅಲ್ವಾ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇಲ್ಲಿ 3D ಫಾರ್ಮೆಟಲ್ಲಿ ಒಂದು ಬಾರ್ಡರ್ ಡಿಸೈನ್ನ ಕೊಟ್ಟಿದ್ದೀನಿ ನೋಡಿ, ಅದು ಕೂಡ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನಾನು ಫಿಲ್ಲರ್ ಎಲಿಮೆಂಟ್ನ ಕೊಟ್ಕೋತಾ ಇದ್ದೀನಿ. ಫಿಲ್ಲರ್ ಎಲಿಮೆಂಟ್ಗೆ ನಾನು ಸ್ಪೈರಲ್ಗೆ ಡಬಲ್ ಲೇಯರ್ ಹಂಪ್ಸ್ನ ಕೊಟ್ಟು ಡಾಟ್ ಕೊಟ್ಟು ಕರ್ವ್ ಲೈನ್ನ ಕೊಟ್ಟಿದ್ದೀನಿ. ಸೊ ಇದೇ ಡಿಸೈನನ್ನು ನಾನು ಫುಲ್ ಹ್ಯಾಂಡ್ ಕೊಡೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಅಂದಾಜು ಇಷ್ಟು ಮಾತ್ರ ಕೊಡಬೇಕು ಅನ್ನೋದಕ್ಕೆ ನಾನಿಲ್ಲಿ ಒಂದು ಎಂಡಿಂಗ್ ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಎಂಡಿಂಗ್ ಲೈನ್ ಏನಿದೆ ಅಲ್ಲಿ ತನಕ ಮಾತ್ರ ಈ ಡಿಸೈನು ನನಗೆ ಡ್ರಾ ಆಗಬೇಕು. ರೂಲ್ಸ್ ಬಂದು ನಮಗೆ ಆಲ್ರೆಡಿ ಗೊತ್ತಿದೆ, ನಾವು 1 ಲೇಯರ್ ಡಿಸೈನನ್ನು ಸೇಮ್ ಡ್ರಾ ಮಾಡಿದ್ಮೇಲೆ ಅದ್ರ ಮಧ್ಯ ನೆಕ್ಸ್ಟ್ ಡಿಸೈನ್ ಬರೋ ಥರ ಡ್ರಾ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿಂದ ಡಿಸೈನನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಡೇ 1ಇಂದ ನೀವು ಕ್ಲಾಸ್ನ ನೋಡಿದ್ರಿ ಅಂತಂದರೆ ವಿತ್ ರೂಲ್ಸ್ ನಿಮಗೆ ಯಾವ ರೀತಿ ವಿತ್ ನೋಟ್ಸ್ ಯಾವ ರೀತಿ ನೀವು ಡಿಸೈನನ್ನು ಈಸಿಯಾಗಿ ಕಲಿಬೋದು, ಮೆಹಂದಿ ಎಷ್ಟು ಈಸಿ ಅನ್ನೋದನ್ನು ನಾನು ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಡೇ 1ಇಂದ ಕ್ಲಾಸ್ನ ನೀವು ಫಾಲೋ ಅಪ್ ಮಾಡಿ. ಹಾಗೆ ನಮಗೆ ಸ್ಪೇಸು ಸ್ವಲ್ಪ ಉಳಿತು ಅಂದರೂ ಕೂಡ ನಾವು ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮೆಹಂದಿ ಡಿಸೈನನ್ನು ಕೂರಿಸಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನಾವು ಫಿನಿಷ್ ಮಾಡಬೇಕು ಎಂಡಿಂಗ್ ಲೈನ್ನ, ಮತ್ತು ಇನ್ನೊಂದು ಸಲ ಫಿನಿಷಿಂಗ್ ಲೈನ್ ಕೊಟ್ಟು ಅದಕ್ಕೆ ಒಂದು ಸಪ್ರೇಟಿಂಗ್ ಲೈನ್ನ ಕೊಡ್ತಾಯಿದ್ದೀನಿ. ತುಂಬ ಜನ ಕೇಳಿದ್ರಿ ಮ್ಯಾಮ್ ನೆಕ್ಸ್ಟ್ ಮಂತಿಂದನೇ ಮಾಸ್ಟರ್ ಕ್ಲಾಸ್ ಮಾಡಿ ಅಂತ. ಸೊ ಜುಲೈಯಲ್ಲಿ ನನ್ನ ಮದುವೆ ಇದೆ, ಹಾಗಾಗಿ ನಾನು ನಿಮಗೆ ಕ್ಲಾಸಸ್ನ ಮಾಡೋಕ್ಕಾಗ್ತಾ ಇಲ್ಲ. ಜೂನೆಲ್ಲ ಪ್ರಿಪ್ರೇಷನಲ್ಲೇ ಹೋಗ್ಬಿಡುತ್ತೆ. ಜುಲೈಯಲ್ಲಿ ನಂದು ಮದುವೆ 4th 5thಲ್ಲಿದೆ. ಅದಾದಮೇಲೆ ನಾನು ನಿಮಗೆ ಕ್ಲಾಸಸ್ಸು ಜುಲೈ 20 ಆರ್ ಆಗಸ್ಟ್ 1ಇಂದ ಮಾಸ್ಟರ್ ಕ್ಲಾಸ್ನ ಶುರು ಮಾಡ್ತೀನಿ. ಸೊ ನೆಕ್ಸ್ಟು ಬಂದು ನಾವಿಲ್ಲಿ ಫ್ಲವರ್ ಎಲಿಮೆಂಟ್ನ ನೋಡ್ತಾ ಇದ್ದೀವಿ, ಯಾವ ರೀತಿ ಕಟ್ ವರ್ಕ್ನ ಕ್ರಿಯೇಟ್ ಮಾಡಿ ನಾವು ಫ್ಲವರ್ ಎಲಿಮೆಂಟ್ನ ಡ್ರಾ ಮಾಡಬೇಕು ಅಂತ ಆಲ್ರೆಡಿ ನೋಡಿದ್ದೀವಿ. ಡೇ 9ಅಲ್ಲಿ ನಾವು ಫ್ಲವರ್ಸ್ನ ಕಲ್ತಿದ್ದೀವಿ, ಡೇ 10ಅಲ್ಲಿ ನಾವು ಕಟ್ ವರ್ಕ್ ಡಿಸೈನ್ನ ಕಲ್ತಿದ್ದೀವಿ ಅಲ್ವಾ. ಸೊ ಅದೇ ಡಿಸೈನನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದುವರೆಗೂ ನಾವು ಕಲ್ತಿರೋ ಡಿಸೈನನ್ನು ಯೂಸ್ ಮಾಡಿಕೊಂಡು ನೀವು ಓನಾಗಿ ಡಿಸೈನನ್ನು ಕ್ರಿಯೇಟ್ ಮಾಡಿ, ನಿಮ್ಮ ಓನ್ ಕ್ರಿಯೇಟಿವಿಟಿ ಏನಿದೆ ನೋಟ್ಸು ನನಗೆ ಶೇರ್ ಮಾಡ್ಬೋದು, ಅಥವಾ ಹೊಸ್ದಾಗಿ ಯಾವುದೇ ಡಿಸೈನನ್ನು ಟ್ರೈ ಮಾಡಿದ್ರೂ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಫೋಟೋನ ಕಳಿಸ್ಬೋದು. ನಿಮಗೆ ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತೀರಾ. ಒಬ್ಬರು ಕೇಳಿದ್ರಿ ಮ್ಯಾಮ್ ಒಂದು ಡಿಸೈನ್ ಆದಮೇಲೆ ಇದೇ ಡಿಸೈನ್ ಬರಬೇಕಂತ ಏನಾದರೂ ರೂಲ್ಸ್ ಇದೆಯಾ ಅಂತ. ಆ ರೀತಿ ರೂಲ್ಸ್ ಏನಿಲ್ಲ, ಆ ರೀತಿ ಸ್ಟೆಪ್ಸ್ ಕೂಡ ಏನಿಲ್ಲ. ಇದು ಆರ್ಟ್, ಮೆಹಂದಿ ಕೂಡ ಒಂದು ಆರ್ಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆರ್ಟ್ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಯಿಂದ ಬರೋದು. ಸೊ ಹಾಗಾಗಿ ಯಾವ ಡಿಸೈನ್ ಆದಮೇಲೆ ಯಾವ ಡಿಸೈನ್ನ ಡ್ರಾ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಕ್ರಿಯೇಟಿವಿಟಿನ ನೀವು ಇದ್ರ ಮುಖಾಂತರ ತೋರಿಸ್ಬೋದು. ಇದಾದಮೇಲೆ ಇದೇ ಬರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಸೊ ನೆಕ್ಸ್ಟು ನಾನು ಹಾಫ್ ಹ್ಯಾಂಡ್ಗೆ ಫಿಲ್ಲರ್ ಎಲಿಮೆಂಟ್ಸ್ನ ನಾವು ನೋಡಿದ್ವಲ್ಲ ಅದನ್ನು ಡ್ರಾ ಮಾಡ್ತಾಯಿದ್ದೀನಿ.
ಚೆಕ್ಸ್ ಪ್ಯಾಟ್ರನಲ್ಲಿ ಡ್ರಾ ಮಾಡಿ ನಾನು ಅದನ್ನು ಫ್ಲವರ್ ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ರೀತಿ ಡ್ರಾ ಮಾಡಬೇಕಂತ. ಸೊ ಅದೇ ರೀತಿ ನೀವು ಡ್ರಾ ಮಾಡಿ ಬೇರೆ ಬೇರೆ ಡಿಸೈನ್ನ ಕೂಡ ಯೂಸ್ ಮಾಡಿಕೊಂಡು ಡ್ರಾ ಮಾಡಿ ನಿಮ್ಮ ನೋಟ್ಸ್ನ ನೀವು ಡೆವಲಪ್ ಮಾಡ್ಕೋಬೋದು, ನಿಮ್ಮ ಸ್ಕಿಲ್ನ ಕೂಡ ನೀವು ಡೆವಲಪ್ ಮಾಡ್ಕೋಬೋದು. ಯಾವುದೇ ಡಿಸೈನನ್ನು ಡ್ರಾ ಮಾಡಿದ್ರೂ ನೀವು ನನಗೆ ನೋಟ್ಸ್ ಮುಖಾಂತರ ಅಥವಾ ಫೋಟೋನ ಕಳಿಸಿ ಏನೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ಕೋಬೋದು. ನಿಮ್ಗೆ ಯಾವಾಗ್ಲೂ ವೀಡಿಯೋಸ್ಗೆ ಫ್ರೀ ಆ್ಯಕ್ಸೆಸ್ ಇರುತ್ತೆ. ಯಾವಾಗ ಬೇಕಾದ್ರೂ ಏನೇ ಡೌಟ್ ಇದ್ರೂ ನೀವು ಕ್ಲಾಸ್ನ ಮತ್ತೆ ನೋಡಿದ್ರಿ ಅಂತಂದರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ತುಂಬ ಜನ ಮೇಕಪ್ ಕ್ಲಾಸ್ ಕೇಳ್ತಾ ಇದ್ದೀರಾ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕೇಳ್ತಾ ಇದ್ದೀರಾ. ಅದನ್ನು ಕೂಡ ನಾನು ಫ್ಯೂಚರಲ್ಲಿ ಕ್ಲಾಸಸ್ ಮಾಡಿಕೊಡ್ತೀನಿ. ಆದಷ್ಟು ಬೇಗ ಎಲ್ಲ ಕ್ಲಾಸಸ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ನಾನು ಇಲ್ಲಿ ಅದೇ ಡಿಸೈನನ್ನು ಹಾಫ್ ಹ್ಯಾಂಡ್ಗೆ ಫಿಲ್ ಮಾಡಿಕೊಂಡೆ. ನೆಕ್ಸ್ಟು ಸಪ್ರೇಟಿಂಗ್ ಲೈನ್ಗೆ ನಾನು ಇಲ್ಲಿ ಅನ್ಸ್ ಡಿಸೈನ್ನ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಡಿಸೈನನ್ನು ಓನಾಗಿ ಕ್ರಿಯೇಟ್ ಮಾಡಿ ನನಗೆ ನೋಟ್ಸ್ನ ಕಳಿಸಿ. ಸೊ ಬೇಸಿಕ್ಕಿಂದ ನೀವು ಕಲ್ತಿರೋ ಡಿಸೈನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನಗೆ ಓನಾಗಿ ಡಿಸೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಾನು ನೀವು ಹೇಳ್ಕೊಟ್ಟಿದ್ದನ್ನೆಲ್ಲ ಪರ್ಫೆಕ್ಟಾಗಿ ಡ್ರಾ ಮಾಡ್ತಾ ಇದ್ದೀನಿ, ಡಿಸೈನ್ನ ಕ್ರಿಯೇಟ್ ಮಾಡೋದೇ ಕಷ್ಟ ಅಂತ ಮೆಸೇಜ್ ಮಾಡಿದ್ದೀರಾ, ಅವರಿಗೆ ಇವತ್ತಿಂದ ಈ ಡೌಟ್ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಸೊ ಇದುವರೆಗೂ ನಿಮ್ಮ ಹತ್ರ ಇರೋ ನೋಟ್ಸನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಈ ಡಿಸೈನನ್ನಾದರೂ ಕ್ರಿಯೇಟ್ ಮಾಡ್ಬೋದು ಅಥವಾ ಅರೇಬಿಕ್ ಡಿಸೈನನ್ನು ಕೊಟ್ಟು ಅದಕ್ಕೆ ನೀವು ಫಿಲ್ಲಿಂಗ್ ಆದರೂ ಕೊಡ್ಬೋದು ಫುಲ್ ಹ್ಯಾಂಡ್ಗೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಅರೇಬಿಕ್ ಡಿಸೈನ್ನ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಇಂಡಿಯನ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ 15 ಡೇಸ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅವರು ಇನ್ಮೇಲೆ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಸೊ ನೀವು ಪೇಪರ್ ಮೇಲೆ ಡಿಸೈನ್ನ ಡ್ರಾ ಮಾಡೋದಕ್ಕೂ ಹ್ಯಾಂಡ್ ಮೇಲೆ ಡ್ರಾ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಹ್ಯಾಂಡ್ ಮೇಲೆ ಡ್ರಾ ಮಾಡಿ ನೀವು ಫಿನಿಶಿಂಗ್ನ ತಗೊಳ್ಳಿ. ಇದನ್ನು ಕೂಡ ಒಂದು ಪ್ರೊಫೆಷನ್ ಅನ್ನೋ ಥರ ಫುಲ್ ಸೀರಿಯಸ್ ಆಗಿ ನೀವು ಕಲ್ತ್ರಿ ಅಂತಂದರೆ ಈ ಪ್ರೊಫೆಷನ್ ಕೂಡ ನಿಮ್ಮ ಕೈ ಹಿಡಿಯುತ್ತೆ. ಸೊ ಹ್ಯಾಂಡ್ ಮೇಲೂ ಇಷ್ಟೇ ಫಿನಿಶಿಂಗ್ ಬರೋ ಥರ ನೀವು ಮೆಹಂದಿನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಇಷ್ಟು ಫಿನಿಶಿಂಗ್ ಬರ್ತಾ ಇದೆ ಅಂತಂದರೆ ನೀವು ಆರ್ಡರ್ಸ್ನ ತೊಗೊಳೋದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ನಿಮ್ಮ ಡಿಸೈನ್ಗೆ ತಕ್ಕ ಹಾಗೆ ನಿಮ್ಮ ಎಫರ್ಟ್ಗೆ ತಕ್ಕ ಹಾಗೆ ನೀವು ಚಾರ್ಜಸ್ನ ಅಪ್ಲೈ ಮಾಡ್ಬೋದು. ನೀವೇನಾದರೂ ಫುಲ್ ಹ್ಯಾಂಡ್ ಮೆಹಂದಿ ಹಾಕ್ತಾ ಇದ್ದೀರಾ ಅಂತಂದರೆ 400ಇಂದ 500 ತನಕ ನೀವು ಚಾರ್ಜಸ್ ಮಾಡ್ಬೋದು. ಸೊ ಅಲ್ಲಿಗೆ ನಿಮಗೆ ಫ್ರಂಟ್ ಹ್ಯಾಂಡ್ ಬಂದು 250, ಬ್ಯಾಕ್ ಹ್ಯಾಂಡ್ ಬಂದು 250 ಬೀಳುತ್ತೆ. ಸೊ ನಿಮ್ಮ ಡಿಸೈನ್ ನಿಮ್ಮ ಫಿನಿಶಿಂಗ್ ಮೇಲೆ ನಿಮ್ಮ ಪ್ರೈಸ್ ಚಾರ್ಜಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಫಿನಿಶಿಂಗ್ನ ನೀಟಾಗಿ ತಗೊಳ್ಳಿ. ಇಷ್ಟು ಫಿನಿಶಿಂಗ್ ಬಂದರೆ ಖುಷಿ, ಇದಕ್ಕಿಂತ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬಂದರೆ ತುಂಬಾ ಖುಷಿ. ಸೊ ಸಾಧ್ಯ ಆದಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮ್ಮ ಮಾಸ್ಟರ್ ಕ್ಲಾಸಲ್ಲಿ ನೀವು ಇದನ್ನು ನೀಟಾಗಿ ಕಲ್ತ್ರಿ ಅಂತಂದರೆ ಮಾಸ್ಟರ್ ಕ್ಲಾಸ್ ಈಸಿ ಆಗುತ್ತೆ. ಸೊ ಆವಾಗ ನಿಮಗೆ ಎಂಗೇಜ್ಮೆಂಟ್ ಸ್ಟೈಲ್ ಮೆಹಂದಿ ಯಾವ ರೀತಿ ಹಾಕಬೇಕು, ಬೇಬಿ ಶವರ್ ಮೆಹಂದಿ ಯಾವ ರೀತಿ ಹಾಕಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಬ್ರೈಡಲ್ ಫೇಸ್ ಯಾವ ರೀತಿ ಡ್ರಾ ಮಾಡಬೇಕು, ಗ್ರೂಮ್ ಫೇಸ್ ಯಾವ ರೀತಿ ಡ್ರಾ ಮಾಡಬೇಕು, ಸ್ಮಾಲ್ ಎಲಿಮೆಂಟ್ಸು ಪಿಕಾಕ್, ಎಲಿಫೆಂಟ್, ಪ್ಯಾರೋಟ್ ಇದೆಲ್ಲ ಹೇಳ್ಕೊಡ್ತೀನಿ. ಸೊ ಈ ಡಿಸೈನ್ಗೆ ನೀವು ಫಿಲ್ಲಪ್ ಕೊಟ್ಟರೆ ಇನ್ನೂ ಹೆವಿ ಲುಕ್ಕಾಗಿ ಕಾಣಿಸುತ್ತೆ ಅಥವಾ ಹಾಗೇನಾದರೂ ನೀವು ಬಿಡ್ಬೋದು. ಸೊ ನಾನಿಲ್ಲಿ ಫಿಲ್ಲಪ್ ಕೊಟ್ಟು ಡಿಸೈನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫೈನಲಿ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗೀತಾ ಇದೆ, ಈ 15 ಡೇಸ್ ಕೋರ್ಸು. ನೆಕ್ಸ್ಟ್ ನಾವು ಮಾಸ್ಟರ್ ಕ್ಲಾಸಲ್ಲಿ ಸಿಗೋಣ. ಕೀಪ್ ಪ್ರಾಕ್ಟೀಸಿಂಗ್.